ಮದ್ದೂರಿನ ಗೊರವನಹಳ್ಳಿಯಲ್ಲಿ ಜನರ ಮೇಲೆ ಪೊಲೀಸರು ಲಾಠಿಚಾರ್ಜ್ ದೌರ್ಜನ್ಯ ನಡೆಸಿದ ಹಿನ್ನೆಲೆಯಲ್ಲಿ ಪೊಲೀಸರ ನಡೆಯ ವಿರುದ್ಧ ಗೊರವನಹಳ್ಳಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಪೊಲೀಸರ ಹಲ್ಲೆ ಖಂಡಿಸಿ ಗ್ರಾಮದ ಯಜಮಾನರುಗಳಿಂದ ಗ್ರಾಮ ಪಂಚಾಯತ್ ವಿಷಯವಾಗಿ ಪೊಲೀಸರ ಪ್ರವೇಶ ನಿರ್ಬಂಧ ಫಾರ್ಮನ್ನು ಖಂಡಿಸಲಾಗಿದೆ. ಗ್ರಾಮದ ಹೆಬ್ಬಾಗಿಲಿನಲ್ಲಿ ಸಭೆ ನಡೆಸಿ ಪೊಲೀಸರು ಗ್ರಾಮಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಪೊಲೀಸರು ಗ್ರಾಮದ ಪ್ರವೇಶಕ್ಕೆ ಯಜಮಾನರುಗಳ ಅನುಮತಿ ಕಡ್ಡಾಯವಾಗಿ ಫಾರ್ಮನ್ನು ಹೊಡೆಸಿದ್ದಾರೆ. ಗ್ರಾಮದ 4 ದಿಕ್ಕಿನಲ್ಲಿ ಯಜಮಾನರುಗಳ ಅನುಮತಿ ಫಾರ್ಮನ್ನು ಆದೇಶ ಪ್ರಕಟಣೆ ಮಾಡಲಾಗಿದೆ. ಮದ್ದೂರು ನಗರಸಭೆ ಸೇರ್ಪಡೆ ವಿರೋಧಿಸಿ ಗೊರವನಹಳ್ಳಿ ಗ್ರಾಮಸ್ಥರ ಹೋರಾಟ ತೀವ್ರಗೊಂಡಿದೆ. 9 ಜನ ಯಜಮಾನರು ಇದ್ದೀವಿ. ನಾವೆಲ್ಲ ಕೂತ್ಕೊಂಡು ಯಾವತ್ತು ಹೋಗ್ಬೇಕು ಅಂತ 11 ಜನ ಇದ್ದೀವಿ. ಈ 11 ಜನದಲ್ಲಿ ನಾವು ಒಂದು ದಿವಸವನ್ನ ಮಾನ್ಯ ಶಾಸಕರು ಯಾವಾಗ ಸಿಗ್ತಾರೆ ಅಥವಾ ಕಚೇರಿನಲ್ಲಿ ಸಿಗ್ತಾರಾ ಅಥವಾ ಮನೆಯಲ್ಲಿ ಸಿಗ್ತಾರಾ ಅಂತ ನೋಡ್ಕೊಂಡು ಅವ್ರನ್ನ ಭೇಟಿ ಆಗ್ತೀವಿ ಸರ್. ಈ ಹಿಂದೆ ಶಾಸಕರು ಭೇಟಿವರೆಗೂ ಸಹ ನಾವು ಮಾಡಲಿಲ್ಲ. ಯಾಕೆ ಈಗ ಗ್ರಾಮ ಪಂಚಾಯತಿ ಬೇಡ ಅಂತ ಯಾಕೆ ನೀವು ಇದು ಮಾಡಿರಲಿಲ್ಲ? ಅದು ಈಗ ಪಂಚಾಯತಿನಲ್ಲಿ ಈಗಾಗಲೇ ಹೋರಾಟವನ್ನು ಇವರು ಪ್ರಾರಂಭ ಮಾಡಿ ಆಗಿರೋ ದೆಸೆಯಿಂದ ನಾವೇನು ಇದ್ರ ಬಗ್ಗೆ ಅವರು ಸಹ ಬಂದು ಈ ಹೋರಾಟಗಾರರನ್ನ ಮನವೊಲಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾವು ಆ ಹೋರಾಟಗಾರನ ಮನವೊಲಿಸಕ್ಕೆ ಅವ್ರು ಬರಲಿಲ್ಲ. ಕೊನೆಗೆ ಈಗ ಏನಪ್ಪಾ ಅಂದ್ರೆ ಏನೋ ಒಂದು ನಮ್ಮನ್ನು ಕೈ ಬಿಡ್ತಾರೆ ಅಂತ ಒಂದು ಭರವಸೆ ಇತ್ತು. ಆ ಭರವಸೆ ಹುಸಿ ಆಯ್ತು. ಈಗ ಗ್ರಾಮ ಪಂಚಾಯತಿ ಒಂದು ಹಂತದಲ್ಲಿ ಅವರು ಮುಂದೆ ಹೋಗಿ ಆ ನಂತರ ನಮ್ಮ ಹತ್ರ ಬಂದ್ರು. ಆದ್ರೂ ಸಹ ಒಂದು ಸೆಕೆಂಡ್ ಸ್ಯಾಟರ್ಡೇನಲ್ಲಿ ಬಂದು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಫೋರ್ಸ್ ಅವ್ರು ಏನೇ ತಗೋಬೇಕಾದ್ರೆ ಪಂಚಾಯತಿ ಪಿಡಿಒ ಇಲ್ಲ, ಇಒ ಇಲ್ಲ. ಯಾವ ಮಾನದಂಡದ ಮೇಲೆ ತಗೋಯ್ತಾರ ಅವರು? ಪಿಡಿಒ ಇಲ್ಲ, ಇಒ ಇಲ್ಲ, ಬರೀ ಪೊಲೀಸ್ನವ್ರೆ. ಆಮೇಲೆ ಸರ್ಕಾರಿಗಳು ಯಾರೋ ಅಧಿಕಾರಿ ಅವ್ರು ಅಂತಾರೆ, ಯಾರ ಅಧಿಕಾರಿ ಅಂತ ನಮ್ಗೆ ಗಮನ ಗೊತ್ತಿಲ್ಲ. ಅವ್ರು ಯಾರೋ ಬರ್ತವ್ರೆ, ಯಾರೋ ನಗರಕೆರೆ ಪಂಚಾಯತಿಯವರು ಅಂತ ಹೇಳ್ತಾರೆ. ನಮ್ಮ ಜನಕ್ಕೆ ಏನು ಗೊತ್ತಾಗಬೇಕು? ಈಗ ಇವರು ನಾವು ಇಂಥ ಅಧಿಕಾರಿಗಳಂತ ಹೇಳಿ ಪಂಚಾಯತಿ ಬಾಗ್ಲು ತೆಗಿಬೇಕಾ ಇಲ್ವಾ? ಏಕಾಏಕಿ ಬಾಗ್ಲು ತೆಗೆದವ್ರೆ 4:15 ಟೈಮಲ್ಲಿ. ಯಾವಳು ಬಂದಿಲ್ಲ, ಆಯಮ್ಮನ ಬಂದಿಲ್ಲ. ಅವ್ರ ಕರ್ತವ್ಯ ಯಾವ ತಗೋಬೇಕು ಅಂತ ಗೊತ್ತಿಲ್ಲ. ಇಲ್ಲ ರೆಕಾರ್ಡ್ ತುಂಬ್ಕೋದ್ರು, ಪಂಚಾಯತಿನ ಕೊಳ್ಳೆ ಹೊಡೆದಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅದನ್ನ ಇವತ್ತು ಮಧ್ಯಾಹ್ನ ಸಿಬ್ಬಂದಿಗಳು ಇರಲಿಲ್ವಾ? ಈಗ ಪಂಚಾಯತ್ ನಾವೇ ಹೇಳ್ತಾ ಇರೋದು ಇದನ್ನ ಕ್ಲಾರಿಟಿ ಕೊಡಿ ಅಂತ ಕೇಳಿದೀವಿ. ಈಗ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನೀವು ಯಾರು ನಿಮ್ಗೆ ರಕ್ಷಣೆ ತಗೊಂಡಿದ್ರು ಅವ್ರ ಕಡೆನ, ಅವ್ರ ಮುಖ್ಯನ, ನಿಮ್ ದೊಡ್ಡ ಹೈಯರ್ ಅಧಿಕಾರಿ ಯಾರು ರಕ್ಷಣೆ ಕೊಡಿ ಅಂತ ಹೇಳಿದ್ರು ಅವ್ರನ್ನ ಕರೆಸಿ ನಮಗೆ ಕ್ಲಾರಿಟಿ ಕೊಡಿ. ಈ ನಿನ್ನೆ ಆದ ಘಟನೆಗೆ ಏನು ರೆಕಾರ್ಡ್ ಏನು ತಗೊಂಡೋಗಿರಿ ಅಂತ ನಮ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಈ ಹೋರಾಟದ ವೇಳೆ ಪೊಲೀಸರಿಂದ ವಿನಾಕಾರಣ ಗ್ರಾಮದ ಪ್ರತಿಭಟನೆ, ನಿರಂತರ ಮಹಿಳೆಯರ ಮೇಲೆ ಹಲ್ಲೆಗೆ ಗ್ರಾಮಸ್ಥರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಎಸೆಯೋದು, ತಿಪ್ಪೆ ಮೇಲೂ ಎಸೆಯೋದು, ಕಲ್ ಮೇಲೂ ಎಸೆಯೋದು, ನಾವು MLC ಮಾಡಿಸಿದ್ವಿ. 5-6 ಜನ ಕರ್ಕೊಂಡೋಗಿ ನಾವು ಅವತ್ತು ಇಮಿಡಿಯೇಟ್ಲಿ ನೀವು ಪ್ರಕರಣ ತಗೊಂಡು ಯಾಕೆ ಬಿಟ್ರು? ಗ್ರಾಮಸ್ಥರ ಫಾರ್ಮನ್ನು ಆದೇಶಕ್ಕೆ ಪೊಲೀಸ್ ಇಲಾಖೆ ಕಂಗಾರು ಹೆಚ್ಚಾಗಿದೆ. ಮಂಡ್ಯದಲ್ಲಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಶಾಖೆಯನ್ನು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯಾದ್ಯಂತ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಇದ್ದು ಮಂಡ್ಯ ನಗರದಲ್ಲೂ ಬ್ಯಾಂಕ್ ತೆರೆದಿರುವುದು ಸ್ವಾಗತಾರ್ಹ ಅಂತ ಹೇಳಿದರು. ಈ ಭಾಗದಲ್ಲಿ ತಾವು ಹೇಳಿದಂಥ ರೀತಿಯಲ್ಲಿ ಸುಮಾರು 700 ಕೋಟಿಗೂ ಹೆಚ್ಚಿನ ಠೇವಣಿಯನ್ನು ಹೊಂದಿರತಕ್ಕಂಥ ಈ ಒಂದು ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸೇವೆಯನ್ನು ಅವರೇನು ಕೊಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಸೇವೆಯನ್ನು ಈ ಒಂದು ಬ್ಯಾಂಕ್ ಮುಖಾಂತರ ತಾವೇನು ತಮ್ಮ ಸದಸ್ಯರು ಸುಮಾರು 35,000ಕ್ಕೂ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದೀರಿ. ರಾಜ್ಯದ ಹಲವಾರು ಭಾಗಗಳಲ್ಲಿ ಅವರು ಮನೆಗಳನ್ನು ಕಟ್ಟಬೇಕಾದ್ರೆ, ಸಮಸ್ಯೆಗಳಾಗಿ ಮನೆಯಲ್ಲಿ ಸಾಲವನ್ನು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲಿ ಈ ಒಂದು ನಿಮ್ಮ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಒಂದು ಸಂತೋಷಕರವಾದಂಥ ಸುದ್ದಿ ಅವರು ಹೇಳಿದಂಥ ರೀತಿಯಲ್ಲಿ ಮುಂಜಾನೆಗೊಂಡರು 35,000 ಗ್ರಾಹಕರು ಇರ್ತಕ್ಕಂಥ ಈ ಒಂದು ಸದಸ್ಯರೇನಿದ್ದೀರಿ, ಯಾವುದೇ ರೀತಿಯ ಯಾವುದೇ ಅಕೌಂಟ್ಗಳಲ್ಲಿ NPA ಆಗಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಏನು ಹೇಳಿದರು. 100% ಇವತ್ತು ಸಂಸ್ಥೆ ಉತ್ತಮವಾದ ಆರ್ಥಿಕ ಪರಿಸ್ಥಿತಿಗಳನ್ನು ಇವತ್ತು ಸಾರ್ವಜನಿಕರ ಹಣವನ್ನು ಇವತ್ತು ಉತ್ತಮವಾದ ರೀತಿಯಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀರಿ ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ. ಅದರ ಜೊತೆಗೆ ಇಲ್ಲಿ ಠೇವಣಿ ಇರ್ತಕ್ಕಂಥವ್ರಿಗೂ ಸುಮಾರು 8.25% ಬಡ್ಡಿಯನ್ನು ಕೊಡ್ತಕ್ಕಂಥದ್ದು ಬಹುಶಃ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ತಾವು ಸೇವೆಯನ್ನು ಕೊಡ್ತಾ ಇದ್ದೀರಿ. ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ. ಏಕೆಂದರೆ 105 ವರ್ಷಗಳು ಒಂದು ಕೋಆಪರೇಟಿವ್ ಬ್ಯಾಂಕ್ ನಡೆಯತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅಂದರೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂಥ 1925 ಇಸ್ವಿನಲ್ಲಿ
ಪ್ರಾರಂಭ ಆದಂಥದ್ದು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಹಲವಾರು ಈ ಒಂದು ಸಂಸ್ಥೆಯ ನಿರ್ದೇಶಕರು ಅಧ್ಯಕ್ಷರುಗಳಾಗಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರಿಂದ ಈ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ಅದರಿಂದ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಡಿನ ಜನತೆಗೆ ಉತ್ತಮವಾದಂಥ ಸಾಲ ಸೌಲಭ್ಯಗಳನ್ನು ಕೊಡೋದು ಜೊತೆಗೆ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇನ್ನೂ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಆಹ್ವಾನ ನೀಡಿದರೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಮುಂದಿನ ಯುಗಾದಿ ಹಬ್ಬ ಮುಂದಿನ ವಾರ ಏನು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ. ವೇದಿಕೆಯಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ಮಂಜೇಗೌಡ, ಆನಂದ್, ಹನುಮಂತು ಸೇರಿದಂತೆ ಇತರರಿದ್ದರು. ಹೇಮಾವತಿ ಎಡದಂಡೆ ನಾಲೆಗಾಗಿ ಭೂಮಿ ನೀಡಿ ಎರಡೂವರೆ ದಶಕ ಕಳೆದರೂ ನ್ಯಾಯಯುತವಾದ ಪರಿಹಾರ ನೀಡದ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕೇರ್ಪೇಟೆ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಮಂಡ್ಯ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಕೇರ್ಪೇಟೆ ತಾಲೂಕಿನ ಹೊಸಬಳಲು, ಚೌಡನಹಳ್ಳಿ, ಬಳ್ಳೆಕೆರೆ ಸೇರಿದಂತೆ ಸುತ್ತಮುತ್ತಲಿನ 16 ಗ್ರಾಮಗಳ 100 ಭಾಗದ ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಹೇಮಾವತಿ ಎಡದಂಡೆ ನಾಲೆಯ ನಿರ್ಮಾಣಕ್ಕಾಗಿ ರೈತರು ತಮ್ಮ ಫಲವತ್ತಾದ ಜಮೀನನ್ನು ಬಿಟ್ಟುಕೊಟ್ಟು 25 ವರ್ಷಗಳಾಗಿದೆ. ಭೂ ಪರಿಹಾರ ನೀಡುವಂತೆ ನ್ಯಾಯಾಲಯವೇ ಆದೇಶ ನೀಡಿದರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ರೈತರನ್ನ ಕಚೇರಿಗಳಿಗೆ ಅಲ್ಲಾಡಿಸುತ್ತಿದ್ದಾರೆ ಎಂದು ಹೇಳಿದರು. ಹೊಸ ಮೇಲ್ಗಾಲುವೆ ವಿಚಾರದಲ್ಲಿ ಕಾಲುವೆ ತೆಗೆದದ್ದು 9ನೇ ಇಸ್ವಿಲಿ, ಇವರು 4-1 ಮಾಡಿದ್ದು 11ನೇ ಇಸ್ವಿಲಿ, ಆಮೇಲೆ 6-1 ಮಾಡಿದ್ದು 13ನೇ ಇಸ್ವಿಲಿ. ಅಲ್ಲಿಂದ ಇಲ್ಲಿ ತನಕನೂ ಎಷ್ಟೇ ಇದ್ದಿದ್ದು ಕ್ಯಾಲ್ಕುಲೇಷನ್ ಮಾಡಿ ಇವರು ಕೋರ್ಟ್ನಿಂದ ಆರ್ಡರ್ ತಂದ್ರೂ ಇಲ್ಲಿ ಗಂಟಲು ಏನೂ ಪರಿಹಾರ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಈಗ ಸರ್ಕಾರದ ನಿಬಂಧನೆ, ನೀವಿದ್ದೀರಲ್ಲ, ನಿಮ್ಮದು ಆಯುಧ ಇಂದ್ರನ ವಜ್ರಾಯುಧಕ್ಕಿಂತಲೂ ಮುಖ್ಯವಾದದ್ದು ಇವು ನೀವೇನು ಬರೀತೀರಿ ಅದ್ರ ಮೇಲೆ ನಮ್ಮ ರೈತರನ್ನ ಉದ್ಧಾರ ಮಾಡ್ತೀರಿ ಅಂತ ನಿಮ್ಗೆ ಕೊಳೆಕಳಿಂದ ಮಾಡ್ತೇನೆ. ಅದರಿಂದ ಒಂದು ವಿಚಾರ ಹೇಳೋದಾದರೆ, ಸರ್ಕಾರದ ವತಿಯಿಂದ ಕಾಲಮ್ ನಂಬರ್ 13 ಪ್ರಕಾರ ಯಾರು ಜಮೀನನ್ನು ಕಳ್ಕೊಳ್ತಾರೆ ಅವರಿಗೆ ಪುನರ್ವಸತಿ ಕಲ್ಪಿಸ್ಕೊಡಿ, ಇಲ್ಲ ಸರ್ಕಾರದಿಂದ ಒಂದು ಅಪಾಯಿಂಟ್ ಕೊಡಿ ಅಂತ ಅಂದ್ಬಿಟ್ಟು ಕಾನೂನು ತಿದ್ದುಪಡಿ ಮಾಡಿದ್ದೀರಿ. ದಯಮಾಡಿ ನೀವೇನಾದ್ರು ಈಗ ಕೊಡೋಕ್ಕಾಗೋದೇ ಇಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಸುಮ್ಮನೆ ಸರ್ಕಾರದ ಮೇಲೆ ದೋಷಣೆ ಮಾಡೋದಕ್ಕಿಂತ ಅಧಿಕಾರಿಗಳು ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಏನಿದೆ ಎಲ್ಲರಿಗೂ ಅವ್ರಿಗೆ ಕೆಲಸ ಕೊಟ್ಕೊಡ್ತೀವಿ ಸರ್. ಕಳೆದ 25 ವರ್ಷಗಳಿಂದ ಕಚೇರಿಯಿಂದ ಕಚೇರಿಗೆ ಅಲೆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಅಧಿಕಾರಿಗಳ ಕಳ್ಳಾಟದಿಂದಾಗಿ ರೈತರು ಆರ್ಥಿಕವಾಗಿ ಕಂಗೆಟ್ಟಿದ್ದಾರೆ. ಕೂಡಲೇ ನಮ್ಮ ಜಮೀನಿನ ಹಣವನ್ನು ಬಡ್ಡಿ ಸಮೇತ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಮ್ಮ ಜಮೀನು ಹೋಗಿ ಆಲೆ 22 ವರ್ಷ ಆಯಿತು. 22 ವರ್ಷದಿಂದ ಇರೋದು 1/4 ಎಕರೆ ಜಮೀನಲ್ಲಿ 28 ಗುಂಟೆ ಜಮೀನು ಹೋಗದೆ, ಇನ್ನು ಅರ್ಧ ಎಕರೆ ಜಮೀನು ಐತೆ. ಮಗ ನಮಗೆ ಜಮೀನು ಆಳ್ಕೊಡು ಅಲ್ದವ್ರ ನಮಗೆ ಏನು ಪರಿಹಾರ ಈಸ್ಕೊಡು ಅಂತ ಅವನು ಮನೆ ಬಿಟ್ಟು ಹೊಂಟೋಗಿದ್ದಾನೆ. ಸೊಸೆನೂ ಹಂಗೆ ಆಗಿದ್ದಾಳೆ. ನಮಗೆ ಏನು ಕೊಡಬೇಕು ಒದಗಿಸ್ಕೊಡಿ, ಗೌರ್ಮೆಂಟಿಂದ ನೀವೇನು ಪಾಲಿಸಿ ಮಾಡಬೇಕು ಮಾಡಿಕೊಡಿ, ಅಲ್ದವ್ರ ನಮ್ಮ ಜಮೀನು ನಮ್ಮ ಆಸೆ ಇಷ್ಟೇ ನಾವು ಕೇಳ್ಕೊತಾ ಇರೋದು. 25 ವರ್ಷದಿಂದ ಬಡವರು ನಾವು ಸಾಲ ಮಾಡಿವಿ, ಅಲ್ಲಿ ಕೊಡ್ತಾರೆ ಅಂತ ನೀವೇನು ನಮಗೆ ಸಹಾಯ ಮಾಡಿದ್ದೀರಿ? ನಮಗೇನು ಮಾನವೀಯತೆನೇ ಇಲ್ವಾ? ನಾವೇನಂತ ಕೇಳ್ಬೋದು ನಿಮ್ಮನ್ನ? ಭೇಟಿ ಮಾಡ್ದು ಆಲೆ 3 ತಿಂಗಳಾಯ್ತು ಬಂದು ಹೋಯ್ತಾವೆ. ಇದೇ ಕೋರ್ಟಿಗೆ ಬಂದು DC ಸಾಹೇಬ್ರನ್ನೂ ಕೇಳ್ಕೊಂಡೋದು. ಇನ್ನು 15 ದಿವಸ ಟೈಮ್ ತಗೊಂಡಿದ್ರು. ಈಗ 1.5 ತಿಂಗಳಾಯ್ತು, ನಮಗೇನು ಸಮಾಜ ಕಳಿಸಿಲ್ಲ. ಮಾಡ್ಕೊಡ್ತೀವಿ ಅಂದರು ಅಷ್ಟೇ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಪ್ರಕಾಶ್, ಚನ್ನೇಗೌಡ, ನಾಗಯ್ಯ, ರವಿ ಹಾಗೂ 100 ಸಂತ್ರಸ್ತ ರೈತರು ಭಾಗವಹಿಸಿದರು. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಅಹೋರಾತ್ರಿ ಪ್ರತಿಭಟನೆ ಬೆಂಬಲಿಸಿ ಮಂಡ್ಯದ ಮಡಿವಾಳ ಸಮುದಾಯದವರು 100 ಸಂಖ್ಯೆಯಲ್ಲಿ ಬೆಂಗಳೂರಿಗೆ ತೆರಳಿದ್ದರು. ನಗರದ ರೈತ ಸಭಾಂಗಣದ ಆವರಣದಿಂದ ಬಸ್ಸಿನಲ್ಲಿ ಬೆಂಗಳೂರಿಗೆ ಮಡಿವಾಳ ಸಮಾಜದವರು ತೆರಳಿದರು.
ಮಂಡ್ಯ ಜಿಲ್ಲಾ ಮಡಿವಾಳ ಮಚ್ಚಿದೇವ ಸಂಘದ ಅಧ್ಯಕ್ಷ ರಮೇಶ್ ಮಾತನಾಡಿ, ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ಮಂಡ್ಯ ಜಿಲ್ಲಾ ಮಡಿವಾಳ ಸಮಾಜದವರು ಬೆಂಬಲ ಸೂಚಿಸಿವೆ ಅಂತ ಹೇಳಿದರು. ಮಡಿವಾಳನ ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಈ ಹಿಂದೆ ಸಮಾಜದ ಸ್ವಾಮೀಜಿಗಳು ಹಾಗೂ ಹಿರಿಯರು ಹೋರಾಟ ನಡೆಸಿದ ಪರಿಣಾಮ ರಾಜ್ಯ ಸರ್ಕಾರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ವರದಿ ಸ್ವೀಕರಿಸಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ಹೇಳಿದರು. ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ನಾವು ಮಂಡ್ಯ ಜಿಲ್ಲಾ ಮಡಿವಾಳರ ಸಂಘದ ನಿರ್ದೇಶಕರು ಎಲ್ಲ ಒಟ್ಟುಗೂಡಿ ಪರಿಶಿಷ್ಟ ಜಾತಿಗೆ ಸೇರಿಸಲು ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಧರಣಿಗೆ ಪ್ರತಿಭಟನೆಗೆ ಸರ್ಕಾರವನ್ನು ಒತ್ತಾಯಿಸಲು ನಮ್ಮ ಮಂಡ್ಯ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ನಮ್ಮ ನಿರ್ದೇಶಕರಾದ ವೆಂಕಟೇಶ್ ಸಂದೇಶ್ರವರು, ನಮ್ಮ ಕಾರ್ಯದರ್ಶಿಯವರಾದ ಸಿದ್ದಪ್ಪನವರು, ಸೋಮಶೇಖರ್ ಅವರು, ಶಿವಮಾದ್ರವರು ಹಾಗೂ ನಮ್ಮ ರಘುರವರು ಎಲ್ಲ ಒಟ್ಟುಗೂಡಿ ಈ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ SC ಸಮುದಾಯಕ್ಕೆ ಪರಿಶಿಷ್ಟ ಜಾತಿಗೆ ಸೇರಿಸಲು ನಮ್ಮ ಮಂಡ್ಯ ಜಿಲ್ಲಾ ಮಡಿವಾಳ ಸಮಾಜದ ಮುಖಂಡರಾದ ಅಳವಾಡಿ ವೆಂಕಟೇಶ್ವರು ಮಾತನಾಡಿ ತಮ್ಮ ಅಸಮಾಧಾನ ಹೊರಹಾಕಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಪರಿಶಿಷ್ಟ ಜಾತಿಗೆ ಸೇರ್ಪಡೆಗೆ ಸರ್ಕಾರವನ್ನು ಒತ್ತಾಯಿಸಲು ಅಹೋರಾತ್ರಿ ಧರಣಿಗೆ ಮಂಡ್ಯ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಹೋಗ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರಕ್ಕೆ ಮನವಿಯನ್ನು ಕೊಡೋದಕ್ಕೆ ಹಾಗೂ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಿದ್ದಶೆಟ್ಟಿ, ಸೋಮಶೇಖರ್, ಶಿವಮಾಧು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಅಡುಗೆ ಅನಿಲ ಬೆಲೆ ಏರಿಕೆ ಮತ್ತು ಸಿಲಿಂಡರ್ಗಳ ಅಕಾಲಿಕ ಬರವನ್ನು ನಿರ್ಮಾಣ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುರಾಡಳಿತದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಡ್ಯದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸೂರು ಬೆಂಗಳೂರು ಹೆದ್ದಾರಿಯ ಬಳಿ ಜೆಸಿ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಿವನಾಗರಾಜು ನೇತೃತ್ವದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಯಲ್ಲಿ ಸೌದೆ ಒಲೆ ಇಟ್ಟು ಅಡುಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲೇ ನಿಂತ್ಕೊಳ್ಳಿ ಮೇಡಮ್, ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅವರು. ಮೋದಿ ಸರ್ಕಾರ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಗುತ್ತಿರುವ ಗ್ಯಾಸ್ ದರ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡಲಿ ಎಂದು ಹೇಳಿದರು. ಬಿಜೆಪಿ ನಾಯಕ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಈಗ ಎಲ್ಲಿ ಹೋಗಿದ್ದಾರೆ ಅಂತ ಪ್ರಶ್ನಿಸಿದರು. ಏನು ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಯುದ್ಧ ನಡೀತಾ ಇದೆ, ಅದಕ್ಕೆ ನಮ್ಮ ಮೋದಿಯವರು ಅವರಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಅವರು ಮೊರೆ ಹೋಗಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಮ್ಮ ರಾಜ್ಯ ಮತ್ತು ನಮ್ಮ ದೇಶನೇ ಹಾಳು ಮಾಡ್ತಾರಂತ ಕೆಲಸ ಮಾಡ್ತಿದ್ದಾರೆ. ಅದನ್ನು ವಿರುದ್ಧವಾಗಿ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆ ಅಲ್ಲ, ಇಡೀ ಎಂಟೈರ್ ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದರೆ ಈ ಮೋದಿಯವರು ಮಾಡುವಂಥ ಕೆಲಸ ನಮ್ಮ ದೇಶನೇ ಹಾಳು ಮಾಡ್ತಾಯಿದ್ದಾರೆ. ಜನಸಾಮಾನ್ಯರ ಬದುಕಲು ಆಟ ಆಡ್ತಾಯಿದ್ದಾರೆ. ಜನಗಳಿಗೆ ತುಂಬ ಹಾನಿ ಉಂಟಾಗ್ತಾಯಿದೆ. BJPಯವ್ರು ಮಾಡುವಂಥ ಕೆಲಸ ಏನು ಅಂದರೆ ದಂಗೆ ಏಳ್ಸೋ ಕೆಲಸ ಮಾಡ್ತಾರೆ. ದಂಗೆ ಏಳಿಸಿ ಬರೀ ಜನರನ್ನ ಹಾಳು ಮಾಡೋ ಕೆಲಸ ಮಾಡ್ತಾರೆ ಹೊರತು ಜನರು ಉದ್ಧಾರಕ್ಕಾಗಿ ಇವತ್ತು ಬರ್ಬೋದಿತ್ತು. ಆರ್ ಅಶೋಕಣ್ಣ ಬರ್ಬೋದಿತ್ತು, ವಿಜೇಂದ್ರ ಬರ್ಬೋದಿತ್ತು, ಶೋಭಾ ಕರಂದ್ಲಾಜೆ ಬರ್ಬೋದಿತ್ತು, ಯಾರು ಗೊತ್ತಿಲ್ಲ. ಇದೇ ನಮ್ಮ ಸರ್ಕಾರ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕೆ ಹೋಗ್ತೀನಿ ಅಂದರೆ ಚುಮ್ ಮಾತಿಗೂ ಚುಮ್ ಬಿಡ್ಕೊಬರ್ತಾರೆ. ಅಟ್ಲೀಸ್ಟ್ ಇವತ್ತು ಒಂದು ಲೋಟ ಹಿಡ್ಕೊಂಡು ಬೀದಿಗೆ ಇಳಿತಿಲ್ಲ ಅವರು. ಯಾಕೆಂದರೆ BJP ವಿರುದ್ಧ ಮಾತಾಡಿದ್ರೆ ಅವ್ರು ಡೈಪರ್ ಹಾಕಿ ಓಡಾಡ್ತಾರೆ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ವಿಜೇಂದ್ರ ಇರ್ಬೋದು, ಆರ್ ಅಶೋಕಣ್ಣ ಇರ್ಬೋದು, ಈ ಶೋಭಾ ಕರಂದ್ಲಾಜೆ ಎಲ್ಲ ಡೈಪರ್ ಹಾಕಿ ಓಡಾಡ್ತವ್ರೆ. ಯಾಕೆಂದರೆ BJP ವಿರುದ್ಧ ಮಾತಾಡೋಕೆ ಧೈರ್ಯ ಬೇಕು ಅವ್ರಿಗೆ. ಅವ್ರ ಬಗ್ಗೆ ಮಾತಾಡಿದ್ರೆ ಒಂದೆರಡು ಎಲ್ಲ ಆಗ್ಬಿಡ್ತದೆ ಅವ್ರಿಗೆ. ಪ್ರತಿಭಟನೆಯಲ್ಲಿ ಸುನಿಲ್, ಅಭಿಲಾಷ್, ಮುನವರ್ ಪಾಷಾ, ಸದುರ್ಲಾ, ಗಾಂಧಿನಗರ ಚೇತನ್, ಗಣೇಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ಒಳ ಮೀಸಲಾತಿ ಜಾರಿ ಮತ್ತು SC, TSP ಹಣದ ಸಮರ್ಪಕ ಬಳಕೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಡ್ಯದ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜನವಿರೋಧಿ ಧೋರಣೆಗಳ ವಿರುದ್ಧ ಘೋಷಣೆ ಕೂಗಿದರು.
ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ತಕ್ಷಣ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಇದು ಒಳ ಮೀಸಲಾತಿ ವಿರೋಧವಾಗಿದೆ ಅಂತ ದೂರಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ ಈ ದಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದರೆ ಇವತ್ತೇನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಏನಿದೆ ಆ ವರದಿಯನ್ನು ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿದೆ. ಅಂಗೀಕಾರ ಮಾಡಿದ್ಮೇಲೆ ಇವತ್ತು ವಲಯ ಸಮುದಾಯ ಮತ್ತು ಮಾದಿಗ ಸಮುದಾಯ ನಾವು ಇಬ್ಬರು ಅಣ್ಣ ತಮ್ಮದರಾಗಿದ್ದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪರಿಕಲ್ಪನೆ ಕಂಡಿದ್ರು. ನನ್ನ ಜನ ಒಗ್ಗಟ್ಟಾಗಿ ಈ ದೇಶವನ್ನು ಆಳೋದನ್ನು ನನ್ನ ಕಣ್ಣಾರೆ ಕಾಣಬೇಕು ಅಂತೇಳಿ ಕನಸನ್ನು ಕಂಡಿದ್ರು. ಅವರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಡ್ತಿರೋ ಸಂದರ್ಭದಲ್ಲಿ ಮನುವಾದಿಗಳು ಒಳ ಮೀಸಲಾತಿಯ ಒಂದು ದ್ವೇಷದ ಕಿಚ್ಚನ್ನು ಹತ್ತಿಸಿದ ಪರಿಣಾಮ ಇವತ್ತು ಜಾತಿಗಳ ಮಧ್ಯೆ ಒಳ್ಳೆಯರು ಮಾದಿಗರು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ, ಹೊಡೆದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿ ಆಂಧ್ರದಲ್ಲಿ ಬಂದಿತ್ತು. ಆಂಧ್ರದಲ್ಲಿ ನಂತರ ಆಂಧ್ರದಲ್ಲಿ ಆಗಬಾರ್ದು, ಆಂಧ್ರ ಮಾದರಿ ಥರ ಕನ್ನಡದಲ್ಲಿ ಆಗಬಾರ್ದು ಅಂತೇಳಿ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಬಣದ ರಾಜ್ಯ ಮುಖಂಡಗಳು ಚರ್ಚೆ ಮಾಡಿ ಒಂದು ಒಗ್ಗಟ್ಟಾಗಿ ನಾವು ಮೊದಲನಾಗಿ ಕನ್ನಡ ದಲಿತ ಸಂಘರ್ಷ ಸಮಿತಿ ನಮ್ಮ ಬಣ ಕೃಷ್ಣಪ್ಪ ಬಣ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ ಪರಿಣಾಮ ಎಸ್.ಎಂ. ಕೃಷ್ಣ ಸರ್ಕಾರ ಸದಾಶಿವ ಆಯೋಗವನ್ನು ರಚನೆ ಮಾಡಿತು. ಸದಾಶಿವ ಆಯೋಗದ ವರದಿಯನ್ನು ಅಂಗೀಕಾರ ಆದಮೇಲೂ ಕೂಡ ಅದರಲ್ಲೇ ಆ ಪ್ರಕಾರ ಮಾಡಿದರೆ ಸಮಸ್ಯೆ ಇರಲಿಲ್ಲ. ತಾನೇ ಕಳೆದ 1-2 ವಾರಗಳಿಂದಲೂ ಸಹ ಹಲವಾರು ಚಳುವಳಿಗಳು ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಕೇಂದ್ರದ BJP ಸರ್ಕಾರದ ವಿರುದ್ಧವಾಗಿ ನಡೀತಾ ಇದೆ. ಮುಖ್ಯವಾಗಿ ಏನು ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಅನಿಲ, ಅಡುಗೆ ಅನಿಲದ ಬೆಲೆ ಏರಿಕೆಯನ್ನು ದುಪ್ಪಟ್ಟು ಮಾಡಿ ಮತ್ತು ಏನು ಸಾರ್ವಜನಿಕರಿಗೆ ಅದು ಕೈಗೆಟಕದಂಗೆ ಕಾಳಸಂತೆಯಲ್ಲಿ ಮಾರಾಟ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿರುವುದರಿಂದ ಸಾರ್ವಜನಿಕರು ಬದುಕುವುದೇ ದುಸ್ತರವಾಗಿದೆ, ಜೀವನ ಮಾಡೋದೇ ದುಸ್ತರವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮೋದಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಈ ಕೂಡಲೇ ತುಟ್ಟಿಯಾಗಿರ್ತಕ್ಕಂಥ ಏನು ಗ್ಯಾಸ್ ಸಿಲಿಂಡ್ರು, ಅನಿಲ ಸಿಲಿಂಡರ್ಗಳನ್ನ ನೀವು ಮಾಮೂಲಿ ದರಕ್ಕೆ ನೀವು ನಿಗದಿ ಮಾಡಬೇಕು. ಸಾಮಾನ್ಯ ಜನತೆಗೆ ಹೊರೆ ಆಗಬಾರ್ದು. ಮತ್ತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಒಂದು ನೆಪ ಒಡ್ಕೊಂಡು ನೀವು ಭಾರತ ದೇಶದ ಪ್ರಜೆಗಳಿಗೆ ಹೊರೆ ಏರ್ತಾ ಇರೋದು ಅಕ್ಷಮ್ಯ ಅಪರಾಧ. ಪ್ರತಿಭಟನೆಯಲ್ಲಿ ದಶಂಶ ರಾಜ್ಯ ಸಂಚಾಲಕರಾದ ಅಂದಾನಿ ಸೋಮನಹಳ್ಳಿ, ಮುಖಂಡರಾದ ಬಸವರಾಜು, ಶಿವು ಸೇರಿದಂತೆ ಅನೇಕರಿದ್ದರು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ನಗರದ ಶಂಕರಮಠ ಬಡಾವಣೆಯಲ್ಲಿ ಸೌಹಾರ್ದ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮೂಡ ಅಧ್ಯಕ್ಷರಾದ ನಹೀಮ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರ ಶಾಸಕ ರವಿಕುಮಾರ್ ಉಪವಾಸ ಮುರಿಯುತ್ತಿದ್ದ ಮುಸ್ಲಿಂ ಬಾಂಧವರಿಗೆ ಸ್ವತಃ ತಾವೇ ಊಟ ಬಡಿಸುವ ಮೂಲಕ ಸರಳ ಮತ್ತು ಸೌಹಾರ್ದತೆ ಮೆರೆದರು. ಪವಿತ್ರ ರಂಜಾನ್ ಉಪವಾಸದ ಸಂದರ್ಭದಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದು ನನಗೆ ಸಂತೋಷ ತಂದಿದ್ದು, ಮುಸ್ಲಿಂ ಬಾಂಧವರೆಲ್ಲರಿಗೂ ದೇವರು ಆಯುಸ್ಸು, ಆರೋಗ್ಯ ಮತ್ತು ಸಮೃದ್ಧಿ ನೀಡಲಿ ಅಂತ ಶಾಸಕರು ಶುಭಾರೈಸಿದರು. ಇವತ್ತು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಉಪವಾಸದ ಶುಭಾಶಯಗಳು. ಇವತ್ತು 24ನೇ ಉಪವಾಸ. ನಿನ್ನೆಯಿಂದ ನಾವು ಮಂಡ್ಯ ನಗರದ ಎಲ್ಲ ಮುಸ್ಲಿಂ ಬಾಂಧವರ ಜೊತೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಅವ್ರ ಜೊತೆ ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ. ಇದೊಂದು ಪವಿತ್ರ ಮಾಸ. ಈ ಮಾಸದಲ್ಲಿ ಅವರು ಇಡೀ ದಿನ ಉಪವಾಸ ಇದ್ದು ಸಂಜೆ ಉಪವಾಸ ಬಿಡೋ ಅಂಥ ಒಂದು ಪವಿತ್ರ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಇಡೀ ಮಂಡ್ಯ ಸಮಸ್ತ ಮುಸ್ಲಿಂ ಸಮುದಾಯವರ ಜೊತೆ ನಾವಿದ್ದೀವಿ. ಅವರು ಉಪವಾಸದಲ್ಲಿ ಪವಿತ್ರ ದಿನ. ದೇವರು ಒಳ್ಳೇದು ಮಾಡಲಿ, ಅವ್ರಿಗೆಲ್ಲರಿಗೂ ಆಯುಷು, ಆರೋಗ್ಯ, ಹಣ, ಅಂತಸ್ತು ಎಲ್ಲವನ್ನು ದೇವರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ. ಇಫ್ತಾರ್ ಕೂಟದ ಆಯೋಜಕರಾದ ನಹೀಮ್ ರವರು ಮಾತನಾಡಿ, ಶಾಸಕರ ಈ ಪ್ರೀತಿಪೂರ್ವಕ ನಡೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರು ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಇವತ್ತು 24ನೇ ಉಪವಾಸ. ಎಲ್ಲ ಉಪವಾಸದ ದಿವಸ ನಮಗೆ ಒಂಥರ ಹಬ್ಬದ ಥರ ಎಲ್ಲರೂ ಕೂಡ ಎಲ್ಲ ಸಮಾಜದ ವರ್ಗದ ಜನ ಸೇರಿ ನಾವು ಇವತ್ತು ಉಪವಾಸನ ಊಟನ ಮಡಿಕೊಂಡಿದ್ದು. ನಮ್ಮ ಪ್ರೀತಿಯ ಶಾಸಕರಂತ ರವಿಕುಮಾರ್ ಅವ್ರನ್ನ ಕರೆಸಿ ಅವ್ರಿಗೂ ಕೂಡ ಉಪವಾಸದ ಬಿಡೋ ಟೈಮ್ಗೆ ಅವರು ಕೂಡ ನಮ್ಮ ಜೊತೆಲಿ ಭಾಗವಹಿಸಿ ಅವರು ಕೂಡ ಉಪವಾಸನ ನಮ್ಮ ಊಟಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ನಮ್ಮ ಸಮಾಜದ ಅಧ್ಯಕ್ಷರುಗಳನ್ನ, ಗುರುಗಳನ್ನ, ಎಲ್ಲ ವರ್ಗದ ಸಮಾಜದನ್ನ ಮಾತಾಡಿಸ್ಕೊಂಡು ಒಂದು ಶಾಂತಿಯುತವಾಗಿ ಒಂದು ವರ್ಷವೂ ಕೂಡ ನಮ್ಮ ಶಾಸಕರು ಎಲ್ಲ ವರ್ಷದಲ್ಲೂ ಕೂಡ ಹೋದ ಸರಿ MP ಚುನಾವಣೆಯಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಅವರು ಚುನಾವಣೆ ಇರೋದ್ರಿಂದ ವರ್ಷವೂ ಕೂಡ ಎಲ್ಲ ನಾವು ಕರೆದಾಗ
ಯಾವ ವರ್ಷದಲ್ಲೂ ಬರೋದಿಲ್ಲ ಅಂತ ಹೇಳೋದಿಲ್ಲ. ಯಾವ ಟೈಮಿಗೆ ಹೇಳ್ತೀವಿ ಆ ಟೈಮಿಗೆ ಬರ್ತೀನಪ್ಪ ಅಂತ ಅಂದ್ಬಿಟ್ಟು ಭಾರಿ ವಿಶ್ವಾಸದಿಂದ ಭಾರಿ ಪ್ರೀತಿಯಿಂದ ಈ ರಂಜಾನ್ ಹಬ್ಬದಲ್ಲಿ ಉಪವಾಸ ಹಬ್ಬಕ್ಕೆ ನಾವು ಕರೆದಾಗ ವಿಶ್ವಾಸದಿಂದ ಬಂದು ನಮ್ಮ ಜೊತೆಲಿ ಭಾಗವಹಿಸ್ಕೊಂಡು ವಿಶ್ವಾಸದಲ್ಲಿ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಎಲ್ಲರೂ ಹಬ್ಬದ ಶುಭಾಶಯ ಹೇಳ್ಬಿಟ್ಟು ಹೋಯ್ತಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಹೋದ ವರ್ಷ ಬರೋಕ್ಕಾಗಲಿಲ್ಲ, ಈ ವರ್ಷ ಎಲ್ಲ ಕಡೆನೂ ಬರ್ತಾವ್ರೆ. ಸೌರತಕೂಟದಲ್ಲಿ ಮಾಜಿ ಮೂಢಾಧ್ಯಕ್ಷರಾದ ನಯೀಂ ಸೇರಿದಂತೆ ಸಮುದಾಯದ ಪ್ರಮುಖರು ಹಾಗೂ ಅನೇಕ ಮುಸ್ಲಿಂ ಬಾಂಧವರು ಪಾಲ್ಗೊಂಡು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಉಪವಾಸ ಮುರಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ವಿಸಿ ನಾಲೆ ವ್ಯಾಪ್ತಿಯ ಪಿಕಪ್ ಸಂಪರ್ಕ ನಾಲೆಗಳ ಅಭಿವೃದ್ಧಿಗೆ ಜಲಸಂಪನ್ಮೂಲ ಇಲಾಖೆಯಿಂದ 100 ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದ್ದು, ಶೀಘ್ರದಲ್ಲಿಯೇ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲಾಗುವುದು ಎಂದು ಶಾಸಕ ರವಿಕುಮಾರ್ ಗೌಡ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ರೈತರ ಬೆಳೆಗಳಿಗೆ ಅನುಕೂಲವಾಗಲೆಂದು ಹಣ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇದಕ್ಕೆ ಸಹಕಾರ ನೀಡಿದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಕಳೆದ 2.5 ವರ್ಷದಲ್ಲಿ 100 ಕೋಟಿ ರೂಪಾಯಿಗಳ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಈಗಾಗಲೇ ಶೇಕಡ 80% ಕಾಮಗಾರಿ ಪೂರ್ಣಗೊಂಡಿದೆ. ಇದರಲ್ಲಿ ಇನ್ನೂ 40 ಕೋಟಿ ರೂಪಾಯಿ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿದೆ. ಬಸರಳು ಭಾಗದ ಹೇಮಾವತಿ ನಾಲೆ ಅಭಿವೃದ್ಧಿಗೆ ಈಗಾಗಲೇ 106 ಕೋಟಿ ರೂಪಾಯಿ ವೆಚ್ಚದ DPR ಸಿದ್ಧಪಡಿಸಲಾಗಿದೆ. ಈಗಾಗಲೇ ತಾಂತ್ರಿಕ ಅನುಮೋದನೆ ನೀಡಿದ್ದು, ಸಂಪುಟದಲ್ಲಿ ಇಟ್ಟು ಅನುಮೋದನೆ ಪಡೆಯಲಾಗುವುದು ಅಂತ ಅವರು ಹೇಳಿದರು. ಬಹಳ ದಿನಗಳಿಂದ ತೊಂದರೆ ಆಗಿದ್ದಂಥ ವಿಶ್ವೇಶ್ವರಯ್ಯ ನಾಲೆಯ ಅಭಿವೃದ್ಧಿಗೆ ಮೊನ್ನೆ ಗುರುವಾರ ರಾತ್ರಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ಜಲಸಂಪನ್ಮೂಲ ಇಲಾಖೆಯ ವತಿಯಿಂದ ಕಾವೇರಿ ಶಾಖಾ ನಾಲೆಗಳಿಗೆ 100 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಅದರ ಟೆಂಡರನ್ನು ಕರೆಯೋದು ಏನು ನಮ್ಮ 50 ವರ್ಷಗಳಿಂದ ಇಲ್ಲಿವರೆಗೂ ಅಭಿವೃದ್ಧಿ ಆಗಿರಲಿಲ್ಲ, ಆ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ 100 ಕೋಟಿ ರೂಪಾಯಿಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈ 2.5 ವರ್ಷದಲ್ಲಿ ಈಗಾಗಲೇ 200 ಕೋಟಿ ರೂಪಾಯಿಯನ್ನು, ಒಂದು ಸರಿ 100 ಕೋಟಿ, ಇನ್ನೊಂದು ಸರಿ 20, 30, 10, 15 ಆ ಥರ 200 ಕೋಟಿ ರೂಪಾಯಿನ ಈಗಾಗಲೇ ಕಾಮಗಾರಿ 80% ಮುಗಿದಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದಿನ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡೋಗಿ ತೋರಿಸ್ತೀವಿ. ಇನ್ನೊಂದು 2-3 ಕಾಮಗಾರಿ, 4-5 ಕಾಮಗಾರಿ, ಒಂದು 40 ಕೋಟಿದು ಸ್ಟಾರ್ಟ್ ಮಾಡಬೇಕಾಗಿದೆ. ಈಗಾಗಲೇ 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿ ಮುಗಿದಿದೆ. ಈಗ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಜೊತೆಗೆ ಬಸರಾಳಿನ ಹೇಮಾವತಿ ನಾಲೆಯ ಅಭಿವೃದ್ಧಿಗೆ 350 ಕೋಟಿ ರೂಪಾಯಿದು DPR ಮಾಡಿದ್ವಿ. ಯಾಕಂದರೆ ಅಲ್ಲಿ ನಾಲೆಗಳೇ ಇಲ್ಲ, ಕಲ್ಲುಗಿಲ್ಲೆಲ್ಲ ಕಿತ್ಕೊಂಡೋಗಿದ್ದಾರೆ, ಟೂಬ್ ಕಿತ್ಕೊಂಡೋಗಿದ್ದಾರೆ. ಅದಕ್ಕೆ TVC ಅಂದರೆ ಟೆಕ್ನಿಕಲ್ ವಿಂಗಲ್ಲಿ ಅದಕ್ಕೂ ಅಪ್ರೂವಲ್ ಕೊಟ್ಟಿದ್ದಾರೆ. ಇದಕ್ಕೆ ಕೊಡ್ಬೋದು ಅಂತ ಟೆಕ್ನಿಕಲ್ ವಿಂಗಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಅದು ಕ್ಯಾಬಿನೆಟ್ಗೆ ಹೋಗಬೇಕು. 350 ಕೋಟಿ. ಈಗ ಮೊದಲ ಹಂತವಾಗಿ ಟೆಕ್ನಿಕಲಿ ಅಪ್ರೂವಲ್ ಕೊಟ್ಟಿದ್ದಾರೆ TVC ಇದರಲ್ಲಿ. ಅದು ತಜ್ಞರೆಲ್ಲ ಇರ್ತಾರೆ, ಈ ಕಾಮಗಾರಿ ಕೈಗೊಳ್ಳಬೇಕಾ ಬೇಡವಾ ಅನ್ನೋ ರೀತಿ ಅದು ಇರ್ತಾರೆ. ಅದು ಆ ಟೆಕ್ನಿಕಲಿ ವಿಂಗಲ್ಲಿ ಆ 350 ಕೋಟಿ ಕಾಮಗಾರಿ ಕೂಡ ಅಪ್ರೂವಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನು ಕ್ಯಾಬಿನೆಟ್ಗೆ ತಂದು ಅಪ್ರೂವಲ್ ಮಾಡಿಕೊಂಡು ನಮ್ಮ ಬಸರಾಳ ಭಾಗದ ಎಲ್ಲ ನಾಲೆಗಳನ್ನು ಅಭಿವೃದ್ಧಿ. ಗೋಷ್ಠಿಯಲ್ಲಿ ಮೂಢಾಧ್ಯಕ್ಷರಾದ BP ಪ್ರಕಾಶ್, ಕಾಂಗ್ರೆಸ್ ಮುಖಂಡ ತ್ಯಾಗರಾಜ್ ಇದ್ದರು. ನಾನು ಯಾವಾಗ ಮಾತನಾಡಿದರೂ ವಿವಾದ ಆಗುತ್ತೆ, ನನ್ನ ಮಾತಿನಿಂದ ನೋವಾಗಿದ್ದರೆ ಕ್ಷಮೆ ಇರಲಿ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆ ನೀಡಿದ್ದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಯೂಟರ್ನ್ ಹೊಡೆದಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ನಾನು ಯಾವಾಗ ಮಾತನಾಡಿದರೂ ವಿವಾದ ಆಗುತ್ತೆ, ನಾನು ಮಠ ಸರಿಯಿಲ್ಲ ಅಂತ ಹೇಳಿಲ್ಲ. ಈ ಹಿಂದೆ ಇದ್ದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಎಲ್ಲರನ್ನ ವಿಶ್ವಾಸದಿಂದ ಇಟ್ಟುಕೊಂಡಿದ್ದರು. ಅವರು ಕಟ್ಟಿ ಬೆಳೆಸಿದ ಚುಂಚನಗಿರಿ ಮಠವನ್ನು ಸ್ವಾಮೀಜಿ ಬಿಟ್ಟು ಹೋದ ನಂತರ ಚೆನ್ನಾಗಿ ನಡೆಯಬೇಕು, ಆ ಭಾವನೆಯಲ್ಲಿ ನಾನು ಹೇಳಿದ್ದೇನೆ ಅಂತ ಹೇಳಿದರು. ಈಗಿನ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮಿ ಬಗ್ಗೆ ಮಾತನಾಡುವ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತನಾಡುವ ಸಂದರ್ಭದಲ್ಲಿ ಸಣ್ಣ ಪದ ವ್ಯತ್ಯಾಸ ಆಗಿದೆ. ವಕೀಲರ ಸಂಘದ ಅನೇಕರು ಮಾತನಾಡಿದ್ದಾರೆ. ಅವರ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ರಮೇಶ್ ಬಾಬು ಹೇಳಿದ್ದಾರೆ. ನಮ್ಮ ಸ್ವಾಮೀಜಿ ಬಗ್ಗೆ ಭಾಳ ಗೌರವವಾಗಿ, ಭಾಳ ಒಂದು ಅತ್ಯಂತ ಒಂದು ಭಾವನೆ, ಒಳ್ಳೆಯ ಭಾವನೆ, ಒಂದು ಅತ್ಯಂತ ಒಂದು ಗೌರವದ ಭಾವನೆ ಇಟ್ಕೊಂಡು ಇಷ್ಟೊಂದು ಒಳ್ಳೆ ವಿದ್ಯಾವಂತರು, ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ನಿಮ್ಮ ಮಠದ ಸ್ವಾಮೀಜಿ ಆಗಿರೋದು ಭಾಳ ತುಂಬ ಶ್ರೇಷ್ಠ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಹೇಳಿದಂಥ ಮಾತನ್ನು ನಾನು ಮಾತಾಡ್ತಾ ಸಂದರ್ಭದಲ್ಲಿ ನಾನೇನು ನಮ್ಮ ಮಠ ಸರಿ ಇಲ್ಲ ಅಥವಾ ನಮ್ಮ ಚುಂಚನಗಿರಿ ಸಂಸ್ಥಾನದ ನಮ್ಮ ಹಿಂದೆ ಡಾಕ್ಟರ್ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಕಟ್ಟಿದಂಥ ಮಠನ ನಡೆಸ್ತಾ ಇಲ್ಲ ಅಂತ ಹೇಳಲಿಲ್ಲ. ನಮ್ಮ ಒಂದು ಮಾತುಗಳ ಏನಿದೆ ಅಂದರೆ,
ಚುಂಚನಗಿರಿ ಸ್ವಾಮಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರನ್ನ ಒಂದು ನಂಬಿಕೆ ವಿಶ್ವಾಸಕ್ಕೆ ಹೋಗ್ತಾಯಿದ್ರು. ಸ್ವಲ್ಪ ನಮ್ಮ ಸ್ವಾಮಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ತಡ ಆಗ್ತದೆ ಅನ್ನುವಂಥ ಮಾತಿನಲ್ಲಿ ನಾವು ಸ್ವಾಮಿಗಳು ಏನು ಬಿಟ್ಟು ಹೋಗಿದ್ದಾರೆ ಆ ಬಿಟ್ಟು ಹೋದಂಥ ಅವ್ರ ಮಾರ್ಗದರ್ಶನ ಅವ್ರಿಗೆ ಬಿಟ್ಟಂಥ ಇದು ಸಂಸ್ಥೆಗಳನ್ನ ಉಳಿಬೇಕು, ಅದು ಬೆಳೆಸ್ತಾ ಇದ್ದೀರಿ. ಪ್ರಪಂಚಾದ್ಯಂತ ಅದನ್ನು ನಡೀತಾ ಇದೆ. ಅಷ್ಟೊಂದು ಅದರ ಭಾಗವಾಗಿ ಹೇಳಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ನಮ್ಮ ಚುಂಚನಗಿರಿ ಮಠದ ಸ್ವಾಮಿಗಳಾದಂಥ ಡಾಕ್ಟರ್ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಅವರ ಇದರಲ್ಲಿ ಅವ್ರು ಹೋದ್ಮೇಲೆ ಅವ್ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವ್ರ ಬಗ್ಗೆ ನಾನು ಅತ್ಯಂತ ಗೌರವವುಳ್ಳವನು. ಅವ್ರ ಬಗ್ಗೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ, ಅದಷ್ಟೊಂದು ದೊಡ್ಡ ಮನುಷ್ಯನೂ ಅಲ್ಲ. ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾನು ವೈಯಕ್ತಿಕವಾದಂಥದ್ದು ಇಲ್ಲ, ಯಾರ್ದು ಇಲ್ಲ. ಇವತ್ತು ಸಂಸ್ಥೆ ಬೆಳೆಸ್ತಾ ಇದ್ದಾರೆ, ಸಂಸ್ಥೆ ಪ್ರಪಂಚಾದ್ಯಂತ ಬೆಳೀತಾ ಇದೆ ಅಂತ ಹೇಳಿದ್ದೀನಿ. ಎಲ್ಲರಿಗಿಂತ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತ ಒಂದು ಸದ್ಭಾವನೆ ಇದೆ. ಆ ಸದ್ಭಾವನೆ ನಡ್ಕೊಂಡು ಹೋಗ್ಬೇಕು ಅಂತ ಭಾವನೆ ವ್ಯಕ್ತಪಡಿಸಿದ್ದೇನೆ ಹೊರತು ಏನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಪದನೂ ವ್ಯತ್ಯಾಸಗಳು ಆಗ್ತದೆ. ಅದಕ್ಕೆ ಏನಾದ್ರು ನಮ್ಮ ಜನಕ್ಕೆ ಅದು ನಮ್ಮ ಒಕ್ಕಲಿಗರ ಸಮಾಜದ ಅನೇಕ ಹಿರಿಯರು ಮಾತನಾಡಿದರು, ಅನೇಕ ಯುವಕರು ಮಾತನಾಡಿದರು. ಅವ್ರ ಭಾವನೆಗೆ ನಾನು ಧಕ್ಕೆ ತರ್ತಕ್ಕಂಥದ್ದು, ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದು ಭಾವನೆಗಳಿಗೇನಾದ್ರು ಆಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ನಿರ್ಮಲಾನಂದ ಸ್ವಾಮಿಗಳಲ್ಲಿ ಅವರ ಒಂದು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ತಾವು ಅನ್ಯತಾ ಭಾವಿಸ್ಬಾರ್ದು. ನನ್ನ ಮಾತುಗಳು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು, ಇನ್ನಷ್ಟು ಈ ಸಮಾಜದ ಒಂದು ಮಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೆ ಆಶ್ರಯ ಕೊಡ್ತಕ್ಕಂಥ ಶಕ್ತಿ ಪಡಿಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೋರಿಕೆ ಮಾಡಿದ್ದೇನೆ ಹೊರತು ಯಾವುದೇ ನಿಮಗೆ ಮನಸ್ಸು ನೋವು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಇದನ್ನು ಮಾಡ್ತಕ್ಕಂಥದ್ದು ನಾನು ಮಾಡಿಲ್ಲ. ದಯಮಾಡಿ ಇದು ಮಾಧ್ಯಮಗಳ ಮುಖಾಂತರ ಬೇರೆ ಅದಕ್ಕೆ ಅರ್ಥ ಕಲ್ಪಿಸೋದು ಬೇಡ. ನನ್ನ ಮಾತುಗಳಿಂದ ನಮ್ಮ ಗುರುಗಳಾದಂಥ ನಮ್ಮ ಮಠದ ಗುರುಗಳಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಬೇಡ. ಅಷ್ಟೊಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ನಾನು ಕ್ಷಮೆನೂ ಯಾಚಿಸಕ್ಕೆ ಸಿದ್ಧ ಇದ್ದೇನೆ, ಕ್ಷಮೆನೂ ಯಾಚಿಸ್ತೇನೆ, ಸಿದ್ಧ ಇದ್ದೀನಿ ಅಂದರೆ ಅದು ಬೇರೆ, ಅದೊಂದು ಅರ್ಥ ಆಗೋದು ಬೇಡ, ಅದೊಂದು ದೊಡ್ಡ ಇದನ್ನು ಆಗೋದು ಬೇಡ. ಅವ್ರ ಮನಸ್ಸಿಗೆ ಅಷ್ಟೊಂದು ಇದಾಗಿ ತಗೊಳ್ಳೋದು ಬೇಡ. ಅವರು ನಮ್ಮ ಮಠವನ್ನು ಇವತ್ತು ಹೊರದೇಶಗಳಲ್ಲಿ ಅತ್ಯಂತ ಸದೃಢವಾಗಿ ಕಟ್ತಕ್ಕಂಥ ಸಮಯದಲ್ಲಿ ನಾವು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಬೇಡ. ಏನಾದರೂ ಆ ಥರದ್ದು ನನ್ನ ಮಾತುಗಳಿಂದ ಅವ್ರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೇನೆ. ಇದು ಮುಂದುವರ್ಸ್ಕೊಂಡು ಹೋಗೋದು ಬೇಡ, ಇದು ಇನ್ನಿಲ್ಲಿಗೆ ಬಿಡ್ತಕ್ಕಂಥದ್ದನ್ನು ಮಾಡಬೇಕು ಅಂಥೇಳಿ ನಮ್ಮ ಸದ್ಭಕ್ತರಲ್ಲಿ ನನ್ನ ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ಸಂತೆಕೆಸಗಲಿ ಗ್ರಾಮದ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮಾರ್ಚ್ 21ರಂದು ಅಟ್ಟುಣ್ಣುವ ಜಾತ್ರಾ ಮಹೋತ್ಸವ ಜರುಗಲಿದೆ ಅಂತ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ ಯುಗಾದಿ ಹಬ್ಬದ ಮಾರನೇ ದಿನದಂದು ಕೊತ್ತತ್ತಿ, ಸಂತೆಕೆಸಲಿಗೆರೆ, ಕಾರಸವಾಡಿ, ಮತ್ತಳ್ಳಿ, ಮಂಗಲ, ಅನಿಯಂಬಾಡಿ ಮತ್ತು ಬೇವನಹಳ್ಳಿ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವರು. ಈ ಹಿನ್ನೆಲೆಯಲ್ಲಿ ಬಾಯಿ ಬೀಗ ಸೇವಾ ಕಾರ್ಯ ನಡೆಸಿಕೊಂಡು ಬರಲಾಗುತ್ತಿದೆ ಅಂತ ಹೇಳಿದರು. ಯುಗಾದಿ ಹಬ್ಬದ ಮಾರನೇ ದಿನ ಸಾವಿರಾರು ಭಕ್ತರು ದೇವಾಲಯದ ಸುತ್ತಮುತ್ತ ಮಾಂಸಾಹಾರದ ಅಟ್ಟುಣ್ಣುವ ಜಾತ್ರೆ ಮಾಡಲಿದ್ದಾರೆ. ಭಕ್ತರು ಸ್ವತಃ ತಾವೇ ಅಡುಗೆ ತಯಾರಿಸಿ ಅವರ ಗ್ರಾಮಗಳಿಂದ ಬರುವ ದಾಸಪ್ಪ ಅವರು ತರುವ ದೃಷ್ಟಿಮುಖ ದೇವರ ಮುಂದೆ ಎಡೆ ನೀಡಿ ಪೂಜೆ ಸಲ್ಲಿಸಿದ ನಂತರ ಜಾತ್ರೆಯಲ್ಲಿ ಭಾಗವಹಿಸುವ ತಮ್ಮ ಕುಲದವರಿಗೆ ಪ್ರಸಾದ ರೂಪದಲ್ಲಿ ಉಣಬಡಿಸುತ್ತಾರೆ ಅಂತ ಹೇಳಿದರು. ಜಾತ್ರಾ ಮಹೋತ್ಸವ ಮುಗಿದ ನಂತರ ದೇವಾಲಯದ ರಾಜಗೋಪುರ ನಿರ್ಮಾಣ ಕಾರ್ಯ ನಡೆಯಲಿದೆ. ಇದಕ್ಕೆ 4 ರಿಂದ 5 ಕೋಟಿ ರೂಪಾಯಿಗಳ ಹಣದ ಅವಶ್ಯಕತೆ ಇದ್ದು ಭಕ್ತರು ದೇಣಿಗೆ ನೀಡುವಂತೆ ಅವರು ಮನವಿ ಮಾಡಿದರು. ಶ್ರೀ ಭೂಮಿಸಿದ್ದೇಶ್ವರ ಶ್ರೀ ಕ್ಷೇತ್ರದಲ್ಲಿ, ಈ ಒಂದು ಸಂತೆಕೆಸಲಿಗೆರೆ ಗ್ರಾಮದ ಶ್ರೀ ಕ್ಷೇತ್ರದಲ್ಲಿ ನೂರಾರು ವರ್ಷಗಳಿಂದ ನೆಲೆಸಿರ್ತಾರೆ. ಇದನ್ನು ನಮ್ಮ ಹಿರಿಯರಿಂದ ಕೇಳಿ ತಿಳಿದಿರ್ತೇನೆ. ಪ್ರಾರಂಭದಲ್ಲಿ ಇಲ್ಲಿ 4 ಕಲ್ಲಿನ ಗಳಿಂದ ಭೂಮಿಯಲ್ಲಿ ಉದ್ಭವವಾಗಿರ್ತಕ್ಕಂಥ ಮೂರ್ತಿಯ ಮೇಲೆ ಗೋಪುರವನ್ನು ಚಿಕ್ಕದಾಗಿ ನಿರ್ಮಾಣ ಮಾಡಿ ಪೂಜೆ ಕೈಂಕರ್ಯವನ್ನು ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಮುಂದುವರಿಸ್ಕೊಂಡು ಬಂದಿದ್ದರು. ಅದರಲ್ಲಿ ಮೊದಲಿಗೆ ಶ್ರೀರಂಗಪಟ್ಟಣ ತಾಲೂಕು
ಬನ್ನಳ್ಳಿ ಗ್ರಾಮದ ಶ್ರೀ ಭೂಮಿಸಿದ್ದೇಗೌಡ ಎಂಬುವರಿಂದ ನಿರಂತರವಾಗಿ ಪೂಜಿಸಲ್ಪಡ್ತಾ ಇತ್ತು ಮತ್ತು ಅವರ ಕಾಲದಲ್ಲಿ ಆ ಸುತ್ತಲೂ ದೊಡ್ಡ ದೊಡ್ಡ ಮರಗಳಿಂದ ಆ ಒಂದು ಪ್ರದೇಶವು ರಮ್ಯವಾದ ಕಾಡಿನಂತೆ ಕಂಗೊಳಿಸ್ತಾ ಇತ್ತು. ನಂತರದಲ್ಲಿ ನಮ್ಮ ಕೊತ್ತತ್ತಿ ಗ್ರಾಮದ ಭೂಮಿ ದಾಸಗೌಡರಿಂದ ಪೂಜಿಸಲ್ಪಡ್ತಾ ಇತ್ತು. ನಂತರದಲ್ಲಿ ಈ ದೇವಸ್ಥಾನದ ಒಕ್ಕಲಿಗರು ಕೊತ್ತತ್ತಿ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಅಕ್ಕಪಕ್ಕದ 7-8 ಗ್ರಾಮಗಳ ಮುಖಂಡರು ಸೇರಿಕೊಂಡು ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ಇದ್ದಂಥ ಮಂಟಪವಿದ್ದ ಮೂಲ ಸ್ಥಾನದಲ್ಲಿ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಸುಮಾರು 15-20 ಅಡಿಗಳ ಭಾಗದಲ್ಲಿ ವಿಸ್ತೀರ್ಣದಲ್ಲಿ ಮಂಟಪವನ್ನು ಮರು ನಿರ್ಮಾಣ ಮಾಡಿರ್ತಾರೆ. ಆನಂತರ 1999 2000ನೇ ವರ್ಷದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಏನು ಈ ಶ್ರೀ ಭೂಮಿಸಿದ್ದೇಶ್ವರ ಅಭಿವೃದ್ಧಿ ಸಮಿತಿಯನ್ನು ರಚಿಸಿಕೊಂಡು ಆ ಒಂದು ಎಲ್ಲ ಒಕ್ಕಲಿನ ಜನಗಳು ಸೇರಿಕೊಂಡು ಆ ಒಂದು ಸಮಿತಿಯನ್ನು ನೋಂದಾವಣಿ ಮಾಡಿಕೊಂಡು ತದನಂತರದಲ್ಲಿ ಅಲ್ಲಿ ಹಿಂದಿನಂತೆ ಹಬ್ಬ ಹರಿದಿನಗಳನ್ನು ಉತ್ಸವಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿರ್ತಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ವರ್ಷ ಯುಗಾದಿ ಹಬ್ಬವಾದ 2ನೇ ದಿನ ಕೊತ್ತತ್ತಿ, ಸಂತೆಕಸಲಿಗೆರೆ, ಕಾರಸವಾಡಿ, ಮೊತ್ತಳ್ಳಿ, ಮಂಗಲ, ಅನಿಯಂಬಾಡಿ ಮತ್ತು ಬೇವನಹಳ್ಳಿ ಗ್ರಾಮಗಳಿಂದ ಬಾಯಿ ಬೀಗ ಸೇವಾ ಕಾರ್ಯ ನಡ್ಕೊಂಡು ಬಂದಿರ್ತದೆ. ಹೀಗೆ ಬಾಯಿ ಬೀಗ ಹರಕೆ ಹೊತ್ತು ಬಂದಂಥ ಭಕ್ತರಿಂದ ಕಿರು ಕಾಣಿಕೆಯನ್ನು ಸಂಗ್ರಹಿಸಿ ಆ ಒಂದು ಸಂತೆಕಸಲಿಗೆರೆ ಗ್ರಾಮದ ಮುಖಂಡರು ಈ ಒಂದು ಕಾರ್ಯವನ್ನು ನೆರವೇರಿಸಿ ಆ ಹಣವನ್ನು ದೇವಸ್ಥಾನಕ್ಕೆ. ಗೋಷ್ಠಿಯಲ್ಲಿ ಕೆಂಪೇಗೌಡ, ಕೆಂಪಸಿದ್ದೇಗೌಡ, ಬಸವರಾಜು, ಜಗದೀಶ್, ಅಶೋಕ್, ಮೋಹನ್ ಇದ್ದರು. ಮದ್ದೂರು ನಗರಸಭೆ ಸೇರ್ಪಡೆ ವಿರೋಧಿಸಿ ಗ್ರಾಮಸ್ಥರು ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದು, ಈ ವೇಳೆ ಏಕಾಏಕಿ ಗ್ರಾಮ ಪಂಚಾಯತ್ ಕಡತಗಳನ್ನು ರವಾನೆ ಮಾಡುತ್ತಿರುವುದು ಸರಿಯಿಲ್ಲ ಅಂತ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಮದ್ದೂರಿನಲ್ಲಿ ಹೇಳಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೊಂದು ಪೊಲೀಸರು ಕರ್ಕೊಂಡು ಹೋಗಿ ಈ ರೀತಿ ಮಾಡೋದು ಸರಿಯಲ್ಲ. ಕೋರ್ಟ್ನಲ್ಲಿ ಪ್ರಕರಣ ಇದೆ. ಈ ಸಂದರ್ಭದಲ್ಲಿ ಈ ರೀತಿ ವರ್ತನೆ ಸರಿಯಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ ತೀರ್ಮಾನ ಬರುವವರೆಗೆ ಕಾಯೋದಬೇಕು. ಶಾಂತಿ ಕಾಪಾಡುವ ಕೆಲಸ ಮಾಡಿ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಬೇಡಿ. ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಡಿ.ಸಿ. ತಮ್ಮಣ್ಣ ಪರೋಕ್ಷವಾಗಿ ಕಲ್ಲೂರು ಉದಯ್ ಅವರಿಗೆ ಕಿವಿಮಾತು ಹೇಳಿದ್ದಾರೆ. ಆ ಹಳ್ಳಿಗಳಿಗೂ 50 ಜನ 100 ಜನ ಪೊಲೀಸ್ನವ್ರು ಒಂದೇ ಸಾರಿ ನುಗ್ಗೋದು ಅಂದರೆ ಪೊಲೀಸ್ನವ್ರೇನು ಅವರ ಆಜ್ಞಾಧಾರಕರಾಗ್ಬಿಟ್ಟಿದ್ದಾರೆ. ಇಲ್ಲಿ ದಯಮಾಡಿ ಒಂದು ಸ್ವಲ್ಪ ಶಾಂತಿಯಿಂದ ಇರೋದಕ್ಕೆ ಹೇಳಿ. ಏನು ರೆಕಾರ್ಡ್ಸ್ ಇದ್ರೆ ನೀವೇನು ತಿಳ್ಕೊಂಡ್ಬಿಡ್ತಾರ? ಕೋರ್ಟು ಇದು ತೀರ್ಮಾನ ಅಂದರೆ ಅವತ್ತು ತಗೊಂಡೋಗ್ಲಿ. ಯಾರು ಬೇಡ ಅಂತಾರೆ? ನಾವು ಹೇಳ್ತೀವಿ. ಸರ್ ಅವನೊಬ್ಬ ಸಣ್ಣ ಆಫೀಸರು, ಅವನು ಇವ್ರಿಗೆ ಹೇಳ್ದಂಗೆ ಗುಲಾಮ್ಗಿರಿ ಮಾಡ್ಕೊಂಡಿರೋನು. ಅವನು ಯಾರು ಇದ್ದಾರೆ ಹೇಳಿ? 300 ಜನ ಕಳಿಸ್ಬೇಕಣ್ಣ. ನನಗೂ ಗೊತ್ತಾಗ್ತದೆ ಆಫೀಸರ್ ಆಗಿ ಕಾನೂನು ಪಾಲನೆ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಅಂದರೆ ಸಿಚುವೇಶನ್ ನೋಡ್ಬೇಕಲ್ವಾ? ಅಷ್ಟು ದಿವಸದಿಂದ ತಿಂಗಳಾನುಗಟ್ಟಲೆ ಶಾಂತಿಯುತವಾಗಿ ಧರಣ ಮಾಡ್ತಾ ಇದ್ದಾರೆ. ಅದರಿಂದ ಕೋರ್ಟ್ನಲ್ಲಿ ಇರುವವರೆಗೆ ಒಂದು ಸ್ವಲ್ಪ ಸಮಾಧಾನವಾಗಿರಿ ಅಂತ ನೀವಾದರೂ ಹೇಳಬೇಕು. ನೀವು ಉನ್ನತ ಮಟ್ಟದ ಜಿಲ್ಲಾಧಿಕಾರಿಗಳು. ನಾನು ಎಸ್ ಪಿಗೂ ಮಾತಾಡಿದ್ದೀನಿ. ನೋಡಿ, ನೀವು ಎಸ್ ಪಿ ಅವ್ರ ಜೊತೆ ಮಾತಾಡಿ ಅದೇನು ಬೇಕು ನೋಡಿ. ಆಮೇಲೆ ಬೆಸರಳ್ಳಿ ಸ್ಟೇಷನ್ಗೆ ಕೆಲವರು ಹುಡುಗರುಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ರಿಲೀಸ್ ಮಾಡೋಕೆ ಹೇಳಿ. ಅಲ್ಲೇ ಬೆಸರಳ್ಳಿ ಇದರಲ್ಲಿ ಸ್ಟೇಷನಲ್ಲೇ ದಯಮಾಡಿ. ಎಸ್ ಪಿ ಅವ್ರಿಗೂ ಮಾತಾಡಿದ್ದೀನಿ. ಇದು ಇದನ್ನ ಇದಾಗೋದು ಬೇಡ. ಇವಾಗ ಗೆಜ್ಜಿಗೆರೆಗೆ ಹೋಗಿದ್ದಾರಂತೆ, ಅಲ್ಲಿ ಗಲಾಟೆ ನಡೀತಾ ಇದೆ. ಅದು ನವೀನ ಅನ್ನೋ ಒಬ್ಬ ಕಾನ್ಸ್ಟೇಬಲ್ ನೋಡಿ, ಅದು ಅವ್ರು ಯಾರು ಬಹಳ ದರ್ಪ ಹೇಳಿದ್ದೀನಿ, ಸಾಹೇಬ್ರಿಗೆ ಹೇಳಿದ್ದೀನಿ, ಇದು ಮಾಡಿ. ಮದ್ದೂರು ನಗರಸಭೆಗೆ ಸೇರ್ಪಡೆ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಯಿಂದ ಕೈಲಾಗದ ರಾಜಕಾರಣಿಗಳ ಕುಮ್ಮಕ್ಕು 100% 200 ಇದೆ ಅಂತ ಶಾಸಕ ಕೆ. ಮುದೆ ಹೇಳಿದ್ದಾರೆ. ಮದ್ದೂರು ತಾಲೂಕಿನ ತೊರಶೆಟ್ಟಹಳ್ಳಿ, ಅಂಕನಾಥಪುರ ಮತ್ತು ಹೆಬ್ಬೆರೋಡು ಗ್ರಾಮಗಳಲ್ಲಿ 4.30 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಗೊರವನಹಳ್ಳಿಯಲ್ಲಿ ಅವರು ಮಾತನಾಡಿದರು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದರೂ ಅದನ್ನು ಸಹಿಸದ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಆರೋಪಗಳನ್ನು ಮಾಡುವುದನ್ನೇ ವೃತ್ತಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ಈ ಹಿಂದೆ ಅಧಿಕಾರದಲ್ಲಿದ್ದವರು ಏನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಈಗ ನಾನು ನಗರಸಭೆ ಮಾಡಿದ್ದಕ್ಕೆ ಅದನ್ನು ಸಹಿಸದೆ ಪ್ರತಿಭಟನೆ ಸ್ಥಳಕ್ಕೆ ರಾಜಕಾರಣಿಗಳು ಹೋಗಿ ಪದೇ ಪದೇ ಹೋಗಿ ಈ ರೀತಿ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಉಪ್ಪಿನಕೆರೆ ಹಾಗೂ ಚನ್ನಸಂದ್ರ ಗ್ರಾಮಗಳು ನಗರಕೆರೆ ಗ್ರಾಮ ಪಂಚಾಯತಿಗೆ ಸೇರ್ಪಟ್ಟ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಗೊರವನಹಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ ಬೇರ್ಪಟ್ಟ ಗ್ರಾಮಗಳ ಕಡತಗಳನ್ನು ತೆಗೆದುಕೊಂಡು ಹೋಗುವ ವೇಳೆ ಗೊರವನಹಳ್ಳಿ ಗ್ರಾಮದ ಕಡತಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಅಂತ ಕೆಲವರು ಅಪಪ್ರಚಾರ ಮಾಡಿದ ಕಾರಣ ಗಲಾಟೆಯಾಗಿದ್ದು, ಇದರಲ್ಲಿ ಯಾವುದೇ ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಕಲ್ಲೂರು ಉದಯ್ ಸ್ಪಷ್ಟನೆ ನೀಡಿದ್ದಾರೆ. ಅವ್ರು ಕೆಲಸ ಮಾಡಿದ್ದಾರೆ. ಈಗ ಉಪ್ಪಿನಕೆರೆ, ಚನ್ನಸಂದ್ರ 2 ಗ್ರಾಮಗಳು ನಗರಕೆರೆ ಪಂಚಾಯತಿಗೆ ಸೇರ್ಕೊಂಡಿವೆ. ಕಳೆದ ವಾರ PDO ಮತ್ತು ಅಧಿಕಾರಿಗಳು ಆ ಊರಿನ ಡಾಕ್ಯುಮೆಂಟ್ಗಳನ್ನ ಅಲ್ಲಿಗೆ ಸ್ಥಳಾಂತರಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿ ಗ್ರಾಮದಲ್ಲಿ
ಅಡ್ಡಿಪಡಿಸಿದ್ರು. ಸೊ ಅದ್ರ ಮೇಲೆ ಎಸ್ ಪಿ ಅವ್ರಿಗೆ ಇಒ ಪತ್ರ ಬರೆದು ನಮಗೆ ರಕ್ಷಣೆ ಕೊಡಿ, ನಮಗೆ ಡಾಕ್ಯುಮೆಂಟು ಅರ್ಚನೆ ಮಾಡ್ತಾವ್ರೆ ಅಂತ ಕೇಳ್ಕೊಂಡಿದ್ರು. ಪೊಲೀಸರು ಹೋಗಿ ಭದ್ರತೆ ಕೊಟ್ಟಿದ್ದಾರೆ. ಅವರು ಆ ಭದ್ರತೆಯಲ್ಲಿ ಡಾಕ್ಯುಮೆಂಟ್ ತಗೊಂಡಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಕಳ್ತನ ಏನು ಯಾರು ಮಾಡಲಿಲ್ಲ. ಈಗ ಮಹಿಳೆಯರ ಮೇಲೆ ತಳ್ಳಾಟ ಆಗಿದೆ, ಪೊಲೀಸರು ತಳ್ಳಾಟ ಅವ್ರವ್ರು ಮಾಡ್ಕೊಂಡಿದ್ದಾರೆ, ತಳ್ಳಾಟ ಪೊಲೀಸರು ಏನು ಮಾಡಲಿಲ್ಲ. ಎಲ್ಲ ವಿಡಿಯೋ ಇದೆ, ರಾತ್ರಿನೂ ಕೂಡ ಎಸ್ ಪಿ ಜೊತೆ ಚರ್ಚೆ ಮಾಡಿದ್ದೀವಿ. ಪೊಲೀಸರೆಲ್ಲೂ ಕೂಡ ಏನು ಆ ಥರದ್ದು ಏನು ಮಾಡಲಿಲ್ಲ. ಸುನಂದಾ ಜಯರಾಮ್ ಅವರು ನೇರ ತಮ್ಮ ಮೇಲೆ ಆರೋಪ ಅವರ ಆರೋಪ ಏನಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಬಂದು ಯಾವ ಏನು ಅದಕ್ಕೇನು ಯಾರೋ ಹೇಳೋದನ್ನ ಕೇಳಿ ಮಾಡಬೇಕು ಅಂತಿಲ್ಲ, ಅವಕಾಶ ಇದ್ದಾಗ ಮಾಡ್ತಾರೆ. ಬಟ್ ನಗರಸಭೆ ಸಂಬಂಧಪಟ್ಟಂಗೆ ತರ್ತಾ ಇದ್ದಲ್ಲ, ಗ್ರಾಮ ಪಂಚಾಯತಿ ಶಿಫ್ಟ್ ಮಾಡ್ತಾ ಗ್ರಾಮ ಪಂಚಾಯತಿಗೆ ಶಿಫ್ಟ್ ಮಾಡೋದು. ನಗರಸಭೆದು ಏನು ತರುವಂಥದ್ದು ಏನಿಲ್ಲ. ನಗರಸಭೆ ಪ್ರಕ್ರಿಯೆ ಮುಗಿದಿದೆ, ನಗರಸಭೆ ಚಾಲ್ತಿಲಿ ತೋರಿಸ್ಬೇಕು. ಎಷ್ಟು ಹೇಳಕ್ ಆರೋಪ ಎಲ್ಲ ಮಾಡ್ತಾರೆ, ಏನ್ ಮಾಡಕ್ಕಾಯ್ತದೆ? ಇಷ್ಟೆಲ್ಲ ಕೆಲಸ ಮಾಡಿದ್ರು ಆರೋಪ ಮಾಡ್ತಾರೆ. ಈ ಆರೋಪ ಮಾಡೋರಿಗೆ ನಾವೇನು ಉತ್ತರ ಕೊಡೋಕಾಯ್ತದೆ? ಅವ್ರಿಗೆ ಅವ್ರ ವೃತ್ತಿನೇ ಆರೋಪ ಆಗ್ಬಿಟ್ರೆ ನಾವೇನು ಅವ್ರಿಗೆ ಏನು ಹೇಳೋಕಾಯ್ತದೆ? ತಿಳುವಳಿಕೆ ಇದ್ರೆ, ಪ್ರಪಂಚ ಜ್ಞಾನ ಇದ್ರೆ, ಕಾಮನ್ ಸೆನ್ಸ್ ಇದ್ರೆ ಅವ್ರು ಆರೋಪ ಮಾಡಲ್ಲ. ರಾಜಕೀಯವಾಗಿ ಏನಾದ್ರು ಬಳಸ್ಕೊತಾ ಇದಾರ? 100% ರಾಜಕೀಯ ಏನೇನಿದೆ ಇದರಲ್ಲಿ. ಈಗ ಅಭಿವೃದ್ಧಿ ಆಗೋದನ್ನ ಅದಕ್ಕೆ ಸುಮ್ಮನೆ ಯಾರೋ 4 ಜನ ಏನೋ ಹೇಳಿದ್ರು ಅಂತ ಅದನ್ನೇ ಹೈಲೈಟ್ ಮಾಡ್ಕೊಂಡು ಅದ್ರ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಹೋಗಿ ಅಲ್ಲಿ ಕುಮ್ಮಕ್ ಕೊಟ್ರೆ ರಾಜಕೀಯನೇ ಅದು. ಅವ್ರಿಗೆ ಅಭಿವೃದ್ಧಿ ಆಸಕ್ತಿ ಇಲ್ಲ, ಅವ್ರುಗಳು ಮಾಡೋಕ್ಕಾಗಲಿಲ್ಲ. ಈಗ ಮಾಡೋದನ್ನ ಸಹಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ.